ಆತ್ಮೀಯ ಪೋಷಕರೇ, ಎಲ್ರಿಗೂ ನಮಸ್ಕಾರಗಳು. ಎಲ್ಲ ಮಕ್ಕಳು ಶಾಲೆಯಿಂದ ಮನೆಗೆ ಬಂದ ನಂತರ ಎಲ್ಲ ಪೋಷಕರು ಮಕ್ಕಳಿಗೆ ಮೊಬೈಲನ್ನು ಕೊಡ್ತಾ ಇದ್ದೀವಿ, ಟಿ ವಿಯನ್ನು ನೋಡಲು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳು ಕೂಡ ಅದನ್ನೇ ದುರುಪಯೋಗಪಡಿಸಿಕೊಂಡು ಪ್ರತಿನಿತ್ಯ ಮಕ್ಕಳು ಟಿ ವಿ ಮತ್ತು ಮೊಬೈಲನ್ನು ನೋಡುತ್ತಿದ್ದಾರೆ. ಹಾಗಾಗಿ 60ರಿಂದ 70ರಷ್ಟು ಮಕ್ಕಳು ಟಿ ವಿ ಮತ್ತು ಮೊಬೈಲನ್ನು ನೋಡುವುದರಿಂದ ಮಕ್ಕಳಿಗೆ ಸ್ವಚ್ಛವಾಗಿ ಮಾತನಾಡುವುದನ್ನೇ ಮರೆತಿದ್ದಾರೆ. ಇನ್ನೊಂದು, ಮಕ್ಕಳು ನಾವು ಹೇಳಿದಂತಹ ವಿಷಯಗಳನ್ನು ಕೇಳಿಸಿಕೊಳ್ಳುವುದನ್ನೇ ಮರೆತಿದ್ದಾರೆ. ಯಾವಾಗ ಮೊಬೈಲ್ ಮತ್ತು ಟಿ ವಿಯನ್ನು ನೋಡಲು ಜಾಸ್ತಿ ಮಾಡುತ್ತಾರೋ ಆ ಒಂದು ಸಮಯದಲ್ಲಿ ನಾವು ಹೇಳುವ ಯಾವುದೇ ವಿಷಯಗಳು ಕೂಡ ಮಕ್ಕಳು ಸರಿಯಾದ ಕ್ರಮದಲ್ಲಿ ಕೇಳಿಸಿಕೊಳ್ಳುವುದಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಹೈಪರ್ ಆ್ಯಕ್ಟಿವಿಟಿ ಅಂತ ಕರಿತೇವೆ, ADHD ಅಂತ ಕರಿತೇವೆ, ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಅಂತ ಕರಿತೇವೆ. ಇದು ಇತ್ತೀಚಿನ ಮಕ್ಕಳಲ್ಲಿ ಕಂಡು ಬಂದಿರತಕ್ಕಂತಹ ರೋಗ. ಇದು ಕೂಡ ಒಂದು ರೋಗ, ADHD ಅಂತ ಕರಿತೀವಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್. ಅಂದರೆ ಮಕ್ಕಳಲ್ಲಿ ಅಟೆನ್ಷನ್ನ ಕೊರತೆ ಆಗಿದೆ. ಅಟೆನ್ಷನ್ ಅಂದರೆ ಏನು? ಚಂಚಲತೆ ಮನೋಭಾವನೆ ಉಂಟಾಗಿದೆ ಮಕ್ಕಳಲ್ಲಿ. ನೋಡಿ, ನೀವು ಮನೆಯಲ್ಲಿ ಮಕ್ಕಳು ಸರಿಯಾದ ಒಂದು ಸ್ಥಳದಲ್ಲಿ ಒಂದು ಗಂಟೆ ಕುಳಿತುಕೊಂಡು ಓದಿಕೊಳ್ಳಿ ಅಂತ ಹೇಳಿದ್ರೆ ಓದಿಕೊಳ್ಳೋದಿಲ್ಲ. ಯಾಕಂದರೆ ಅವರಿಗೆ ಚಂಚಲತೆ ಮನೋಭಾವನೆ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಮೊಬೈಲ್ ನೋಡುತ್ತಿರುವುದರಿಂದ, ಟಿ ವಿಯನ್ನು ನೋಡುತ್ತಿರುವುದರಿಂದ ಅವರ ಏಕಾಗ್ರತೆಯಲ್ಲಿ ಕೊರತೆಯಾಗಿದೆ. ಅವರ ಮನಸ್ಸು ಯಾವಾಗಲೂ ಮೊಬೈಲನ್ನು ನೋಡುತ್ತಿರಬೇಕು, ಟಿ ವಿಯನ್ನು ನೋಡುತ್ತಿರಬೇಕು ಎಂದು ಅನಿಸಿರುತ್ತಿರುತ್ತದೆ. ಹಾಗಾಗಿ ಪೋಷಕರು ದಯವಿಟ್ಟು ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡಿ. ಕೊಡೋದರಿಂದ ADHD ಅಂತಕ್ಕಂತಹ ಒಂದು ಕಾಯಿಲೆ ಮಕ್ಕಳಲ್ಲಿ ಬರಲಿದೆ. ADHD ಅಂತ ಹೇಳಿದ್ರೆ ಚಂಚಲತೆ ಮನೋಭಾವನೆ. ಈ ಒಂದು ಚಂಚಲತೆ ಮನೋಭಾವನೆ ಮಕ್ಕಳಲ್ಲಿ ಬಂದಿದ್ದೇ ಆದರೆ ಮಕ್ಕಳು ಏಕಾಗ್ರತೆಯಿಂದ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಓದಲು ತುಂಬ ಕಷ್ಟಕರ ಎನಿಸಲಿದೆ. ಹಾಗಾಗಿ ಎಲ್ಲ ಪೋಷಕರು ಇದರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು. ಪ್ರತಿನಿತ್ಯ ಮಕ್ಕಳು ಶಾಲೆಯಿಂದ ಮನೆಗೆ ಬಂದ ನಂತರ ನಾವು ಕೊಟ್ಟಿರ್ತಕ್ಕಂತಹ ವೇಳಾಪಟ್ಟಿಯಂತೆ ಸಾಯಂಕಾಲದಿಂದ ರಾತ್ರಿಯವರೆಗೆ ಕೊಟ್ಟಿರ್ತಕ್ಕ